ನಾನು ಅಲ್ಲಿ ಇದನ್ನ ಮಾಡಿದ್ದೀನಿ, ಇಲ್ಲ ಅದನ್ನ ಮಾಡಿದ್ದೀನಿ. ಬಿಗ್ ಬಾಸ್ ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಈಗಾಗಲೇ ಇವತ್ತು 5ನೇ ತಾರೀಕು ಸೋಮವಾರ ಬೆಳಿಗ್ಗೆ ಒಂದು ಪ್ರೋಮೋವನ್ನು ಬಿಟ್ಟಿದ್ರು ರಾಶಿಕಾ ಮತ್ತೆ ರಕ್ಷಿತಾ ಜಗಳದ ಬಗ್ಗೆ, ಹೊಡೆದಾಟದ ಬಗ್ಗೆ. ಮತ್ತೆ ಈಗ ಇನ್ನೊಂದು ಹೊಡೆದಾಟದ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಬರೀ ನಾಮಿನೇಷನ್ ಪ್ರಕ್ರಿಯೆಗಳೇ ಜಾಸ್ತಿ ಆಗ್ತಾ ಇದೆ, ಬರೀ ಜಗಳ ಹೊಡೆದಾಡೋದೇ ಆಗ್ತಾ ಇದೆ. ಈಗ ಬಿಟ್ಟಿರುವಂಥ ಪ್ರೋಮೋ ನೀವು ಏನು ನೋಡ್ಕೊ ಬಂದ್ರಿ, ರಘು ಅವರು ಮತ್ತೆ ಧ್ರುವಂತ್ ಅವ್ರ ಬಗ್ಗೆ. ಇವರಿಬ್ರು ಎಷ್ಟು ಅತಿರೇಕಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ಈ ಧ್ರುವಂತು ಹೇಳ್ತಾರೆ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತೀಯ, ಇಲ್ಲಿ ಏನು ಕೂಡ ತೋರಿಸಲ್ಲ ಅಂತಂದ್ರೆ, ಹೌದು ಅವ್ರು ಹೇಳ್ದಂಗೆ ರಘು ಅವರು ಸಾಧನೆ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ, ಹಲವಾರು ಸಾಧನೆಯನ್ನ ಮಾಡಿ, ಹಲವಾರು ಸಿನಿಮಾಗಳಲ್ಲೆಲ್ಲ ಆಕ್ಟಿಂಗ್ ಮಾಡಿ ಬಂದಿದ್ದಾರೆ. ಅದಕ್ಕಿಂತ ದೊಡ್ಡ ಸಾಧನೆ ಬೇಕಿಲ್ಲ. ಅವ್ರದ್ದು ಇನ್ಸ್ಟಾದಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಎಲ್ಲರೂ ನೋಡಿದ್ರು ಕೂಡ ಅವ್ರ ಸಾಧನೆ ಬಗ್ಗೆ ಮಾಡಿದ್ದಾರೆ. ಮತ್ತು ಅವ್ರದ್ದು ಒಂದು ಬೆಂಗಳೂರಲ್ಲಿ ದೊಡ್ಡ ಬೃಹದಾಕಾರವಾದ ಒಂದು ಜಿಮ್ಮು ಕೂಡ ಇದೆ. ಆ ಥರ ಇರೋರನ್ನ ಇವರು ನೀನೇನು ಮಾಡಿಲ್ಲ ಬಿಟ್ಟಿಲ್ಲ ಹಂಗಿಂಗೆ ಅಂತ ಅವ್ರಿಗೆ ಏಜ್ ಮರ್ಯಾದೆ ಕೊಡ್ಬೇಕು. ಮತ್ತು ಅವ್ರು ಮಾಡಿರೋ ಸೇವೆಗೆ, ಅವ್ರು ಮಾಡಿರೋ ಸಾಧನೆಗಾರು ಬೆಲೆ ಕೊಡಬೇಕು. ಅದು ಗೊತ್ತೇ ಇಲ್ಲ ಅನ್ನೋ ಥರ ಧ್ರುವಂತ್ ಮಾತಾಡಿದ್ದು ತಪ್ಪು. ಬಟ್ ಈ ಪ್ರೋಮೋದಲ್ಲಿ ಹಂಗೆ ತೋರಿಸಿದ್ರೆ ಏನು ನಡೆದಿದೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇವತ್ತಂತೂ ಸಿಕ್ಕಾಬಟ್ಟೆ ರಾಶಿಕಾ ರಕ್ಷಿತಾ, ಧ್ರುವಂತು ಮತ್ತು ರಘುವರ ಜಗಳ ಸಿಕ್ಕಾಬಟ್ಟೆ ಓವರ್ ಆಗುತ್ತೆ ಅನಿಸುತ್ತೆ. ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ, ರಾಶಿಕಾ ರಕ್ಷಿತಾ ಹೊಡೆದಾಡ್ಬಿಟ್ಟಿದ್ದಾರೆ. ಈ ರಘು ಮತ್ತು ಧ್ರುವಂತು ಹೊರಗಡೆ ಬಾರ ನೋಡ್ಕೋತೀನಿ ಅನ್ನೋ ರೇಂಜ್ಗೆ ಒಟ್ಟಾಗಿದೆ ನಿಜವಾಗ್ಲೂ ಕೂಡ. ಅದಕ್ಕೆ ಈಗ ಧ್ರುವಂತ ಅಂತ ಒಂದು ಮಾತಿಗೆ ಏನೋ ನಾನು ಏನೇನೋ ಮಾಡಿದ್ದೀನಿ ಅಂತ ಹೇಳ್ತೀಯ, ಆದರೆ ಇಲ್ಲಿ ಆ ಥರ ಏನು ನಡ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಅಲ್ಲಿ ಸಾಧನೆ ಮಾಡಿದ್ದೀನಿ ಅಂದ್ಬಿಟ್ಟು ಇಲ್ಲೂ ಅದೇ ರೀತಿ ಸೈಲೆಂಟಾಗಿ ಅವ್ರು ಹೇಳ್ದೆಲ್ಲ ಕೇಳ್ಕೊಂಡಿರೋಕ್ಕಾಗತ್ತಾ? ಧ್ರುವಂತ್ ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ಗೊತ್ತಿಲ್ಲ. ಇಲ್ಲಿ ಬಂದಾಗ ಅವರು ಒಬ್ರು ಕಂಟೆಸ್ಟೆಂಟು, ಇವ್ರ ಥರ ಅವರು ಕೂಡ ಆಡ್ಬೇಕು, ಗೆಲ್ಲಬೇಕು, ಅದಕ್ಕೋಸ್ಕರ ತರ ಒಳಗಡೆ ಹೋಗಿರೋದು. ಅದಕ್ಕೆ ರಿಯಾಕ್ಷನ್ನು ಯಾರು ನಮ್ಮ ರಘುವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ನಾನೇನೂ ಮಾಡಿಲ್ಲ ಅಂತ ನಿನ್ಗೇನು ಪ್ರೂವ್ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಇನ್ನೇನು ಹೇಳೋಕ್ಕಾಗುತ್ತೆ? ಪ್ರೂವ್ ಮಾಡಬೇಕು ಅಂತಂದರೆ ಸರ್ಟಿಫಿಕೇಟು, ಮೆಮೆಂಟೋ ಎಲ್ಲ ತಂದು ತೋರಿಸಿ ಅಥವಾ ಇವ್ನು ತೋರ್ಸೋಕ್ಕಾಗುತ್ತಾ? ಗೊತ್ತಿರೋದನ್ನ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಮುಂದುವರೆದು ಧ್ರುವಂತ್ ಮಾತಾಡಿದಕ್ಕೆ ಒಂದು ತುಂಬ ಟ್ರಿಗರ್ ಆಯಿತು, ತುಂಬ ನೋವಾಯಿತು ಅನಿಸುತ್ತೆ ಯಾರಿಗೆ, ರಘುವರ್ಗೆ. ಅದಕ್ಕೊಂದು ಮಾತು ಹೇಳ್ತಾರೆ, ನಾನು ಹಾಕೋ ಅನ್ನ ತಿನ್ಕೊಂಡು ಈ ಥರ ಮಾತಾಡ್ತಾ ಇಲ್ಲ ನೀನು ಹಂಗಾದ್ರೆ ನಾಳೆಯಿಂದ ಅನ್ನ ತಿನ್ನೋದನ್ನೇ ಬಿಟ್ಬಿಡ್ಬೇಕು, ಉಪವಾಸ ಇರಬೇಕು ಅಂತ ಹೇಳ್ತಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ರಘು ಅವ್ರಿಗೆ ತುಂಬ ನೋವು ಮಾಡುವಂಗೆ ಈ ಧ್ರುವಂತ್ ಹೇಳಿದ್ದು ತುಂಬ ನೋವಾಗಿರ್ಬೋದು. ಅದಕ್ಕೋಸ್ಕರ ರಘುವರ್ ಹೇಳಿರ್ಬೋದು. ಆದರೆ ರಘುವರ್ ಹೇಳಿದ್ದು ಒಂಚೂರು ತಪ್ಪು ಅನಿಸುತ್ತೆ. ಏನಂತಂದರೆ, ನಾನು ಹಾಕಿದ ಅನ್ನ ಅಂತಂದರೆ ಯಾವ ಲೆಕ್ಕದಲ್ಲಿ ಇದೇನು ಅರ್ಥ ಅಂತಂದರೆ, ನಾನು ಹಾಕಿದ ಅನ್ನ ತಿನ್ಕೊಂಡು ಹಿಂಗೆ ಮಾತಾಡ್ತೀಯಲ್ಲ ಅಂತಂದಿರ್ದು ಯಾವ ಅನ್ನ ಅಂತಂದರೆ, ಅಂದರೆ ಅವ್ರ ಮನೆಯಿಂದ ಊಟ ತಂದು ಕೊಡ್ತಾ ಇಲ್ಲ ರಘು ಅವರು ಯಾರಿಗೆ, ಧ್ರುವಂತ್ಗೋ ಅಥವಾ ಬೇರೆಯವ್ರಿಗೋ. ರಘು ಅವರು ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ದಾರೆ. ಅವರು ಬಿಗ್ ಬಾಸ್ ಕೊಟ್ಟಿರೋ ಒಂದು ಇದನ್ನ ಜವಾಬ್ದಾರಿ ವಹಿಸ್ಕೊಂಡು ಪ್ರತಿದಿನ ಅಡುಗೆ ಮಾಡ್ತಿದ್ದಾರೆ, ಹಾಗಾಗಿ ಮಾಡ್ತಿದ್ದಾರೆ. ಅದನ್ನ ನಾನು ಮಾಡಿರೋ ಅನ್ನ ತಿಂದು ನೀನು ಈ ಥರ ಮಾತಾಡ್ತೀಯಲ್ಲ, ನಾಳೆಯಿಂದ ನೀನು ಉಪವಾಸ ಇದ್ದು ಬಿಡು ಅಂತ ಹೇಳಿದ್ರು. ಅನ್ನದ ವಿಚಾರದಲ್ಲಿ ಹೇಳ್ಬಾರ್ದು, ಬಟ್ ಆದರೆ ರಘು ಅವ್ರಿಗೆ ಈ ಥರ ನೋವಾಗೋ ರೀತಿ ಈ ಥರ ಹೇಳಿದ್ರಿಂದ ಅವ್ರು ಹಂಗೆ ಹೇಳಿರ್ಬೋದು. ಜೊತೆಗೆ ಧ್ರುವಂತ ಒಂದು ಮುಂದುವರೆದು, ನೀವು ಬೇಕಾದ್ರೆ ನಮ್ಮ ಮನೆಗೆ ಒಂದ್ಸರಿ ಬಂದು ನೋಡಿ ಅಂತ ಹೇಳಿದ್ದು ರಘುವರ್ಗೆ ಹೆಂಗೆ ಅರ್ಥ ಆಯ್ತು ಏನೋ ಗೊತ್ತಿಲ್ಲ, ಅಥವಾ ಏನು ಮಾತಾಡಿದಿರ ಅಂತ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಎಲ್ಲೋ ವಾರ್ನ್ ಮಾಡ್ದಂಗೆ, ಅಥವಾ ನಮ್ಮ ಮನೆಗೆ ಬಂದು ನೋಡು ನಾನೇನು ಸಾಧನೆ ಮಾಡಿದ್ದೀನಿ ಅಂತ ಧ್ರುವಂತು ಏನೋ ಹೇಳ್ಕೊಂಡಿದ್ದಾರೆ. ಧ್ರುವಂತ್ ಸಾಧನೆಗಳ ಬಗ್ಗೆ ಅಷ್ಟೇನು ಜನಗಳಿಗೆ ಗೊತ್ತಿಲ್ಲ, ಅವ್ರು ಹೇಳೋದನ್ನ ಕೇಳ್ತಿದ್ದಾರೆ ಅಷ್ಟೇ. ಅದಕ್ಕೆ ರಘುವರ್ಗೆ ಬೇಜಾರಾಗಿ ನನ್ನನ್ನೇ ಮನೆಗೆ ಬಂದಾಗ ಹೊರಗಡೆ ಬಂದಾಗ ಕರಿತಿದ್ದಾನಲ್ಲ ಅಂದ್ಬಿಟ್ಟು, ಎಲ್ಲೋ ನೀನು ಎಲ್ಲಿ ಕರಿತೀಯ ಅಲ್ಲಿ ಕರಿ, ನಾನು ಒಬ್ಬನೇ ಬರ್ತೀನಿ ನೋಡ್ಕೊತೀನಿ ನೀನು ಹೊರಗಡೆ ಬಂದಾಗಿ ಅಂತ ಹೇಳ್ತಿದ್ದಾರೆ. ಯಪ್ಪ ನಿಜವಾಗ್ಲೂ ಕೂಡ ಮೊನ್ನೆಯಿಂದ ಧ್ರುವಂತು ಮತ್ತು ರಘುವರ್ ನಡೀತಿದೆ. ಅಶ್ವಿನಿ ಅವ್ರ ಹತ್ರ ಇದೇ ಧ್ರುವಂತ್ನ ರಘುವರು ನಾಮಿನೇಟ್ ಮಾಡಿದಾಗ ನಿನ್ನೆ ಇದೇ ಧ್ರುವಂತ್ ಏನಂತ ಹೇಳ್ದ, ಒಳಗಡೆ ಬಂದು ಅಂತಂದ್ರೆ ಇವಂದು ತಪ್ಪಿದೆ. ಧ್ರುವಂತು ಕೂಡ ಏನಂತ ಹೇಳಿದ್ರು, ಅಶ್ವಿನಿ ಅವ್ರ ಮುಂದಗಡೆ ಏನಂತ, ನಾನು ಇದು ರಘುಗೆ ಒಂದೇ ಒಂದು ಪಂಚ್ ಕೊಟ್ರೆ ಎದ್ದಳಕ್ಕಾಗಲ್ಲ ಹಿಂಗೆ ಅಂತ ಹೇಳ್ತಿದ್ದ. ಇದು ಸ್ವಲ್ಪ ಓವರ್ ಆಯಿತು ಅನ್ಸುತ್ತೆ ನಿನ್ನೆ ನಾನು ನೋಡಿದಾಗ. ಏನು ಪಂಚ್ ಕೊಟ್ರೆ ಅಲ್ಲ ಮರೆಯ, ಅವರು ಬಾಡಿ ಜಿಮ್ಮರ್, ಅವ್ರು ಏನೇನೋ ಸಾಧನೆ ಮಾಡಿ ಅವ್ರ ಜೀವನ ಎಲ್ಲ ಬರೀ ಅವ್ರ ಮನೆ ಮಕ್ಕಳು, ಹೆಂಡತಿ ಮಕ್ಕಳು ಸುಖ ಎಲ್ಲ ಬಿಟ್ಬಿಟ್ಟು ಬರೀ ಜಿಮ್ಗೆ ತ್ಯಾಗ ಮಾಡಿ ಅವರು ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ಹಲವಾರು ಹಿರಿಮೆಗಳನ್ನ ತಂದು ಕೊಟ್ಟಿದ್ದಾರೆ. ಅಂಥವ್ರು ನಿನ್ನ ಕೈಲಿ ಒಂದು ಏಟ್ ಹೊಡೆಸ್ಕೊಬಿಟ್ರೆ ಎದ್ದೇಳಕ್ಕಾಗಲ್ವಾ?
ಆ ಯಪ್ಪ ತೆಗೆದು ಹೊಡೆದ್ರೆ ನಿನ್ನ ಕತೆ ಏನಾಗುತ್ತೆ ಅನ್ನೋ ಸ್ವಲ್ಪ ಯೋಚನೆ ಮಾಡು. ಆ ಅಶ್ವಿನಿ ಅವ್ರ ಮುಂದೆ ಹೋಗಿ ಬಿಲ್ಡಪ್ ತಗೋತಾ ಇದೆಯಾ ರೂಮ್ ಒಳಗಡೆ ಕೂತ್ಕೊಂಡು ನಿನ್ನೆ ನೋಡಿದ ವಿಚಾರದಲ್ಲಿ. ಹಂಗೆಲ್ಲ ಮಾಡಬಾರ್ದು. ನೀ ಏಜಲ್ಲಿ ಅವ್ರು ದೊಡ್ಡವ್ರು ಇರ್ಬೋದು, ದೊಡ್ಡವ್ರ ಥರ ನಡ್ಕೊತಿದ್ದಾರೆ. ಅವ್ರ ಮನೆಗೆ ಬಂದಾಗ ಸ್ಟಾರ್ಟಿಂಗ್ ಹೇಗಿತ್ತು ಅಂತಂದರೆ ಅವ್ರ ಹೆಂಡತಿ ಮಗ ಇವ್ರು ಅದು ಹೆಂಗಿರ್ತಾರೆ ಅನ್ನೋದು ಗೊತ್ತಿಲ್ಲ, ಅಷ್ಟು ಭಯಂಕರ. ಮತ್ತು ಅವ್ರು ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗ ಒಳಗಡೆ ಒಬ್ಬೊಬ್ಬರನ್ನು ಬಿಡೋದಿಲ್ಲ, ಅಷ್ಟೇ ಫಿನಿಶ್ ಮಾಡ್ಬಿಡ್ತೀನಿ ನಾನು, ನನ್ನ ಟೆಂಟಾಗಿ ಬಂದರೆ ಯಾರನ್ನೂ ಬಿಡಲ್ಲ ಅಂತ ಬರುವಾಗಲೇ ಎಲ್ಲರೂ ಗಾಬರಿ ಆಗ್ತಿತ್ತು, ಮನೆ ಒಳಗಡೆ ಏನು ಮಾಡ್ಬಿಡ್ತಾರಪ್ಪ ಏನು ಎತ್ತ ಅಂತ. ಆದರೆ ಒಂದು 2-3 ದಿನಕ್ಕೆ ಪಾಪ ಆ ವ್ಯಕ್ತಿ ತುಂಬ ಸಾಫ್ಟ್ ಆಗ್ಬಿಟ್ರು. ಸಾಫ್ಟ್ ಆಗ್ಬಿಟ್ಟು ಅವತ್ತಿಂದ ಇವತ್ತವರೆಗೂ ಕೂಡ ಒಂದು ರೀತಿ ಬಿಗ್ ಬಾಸ್ ಮನೇಲಿ ಒಂದು ರೀತಿ ಒಬ್ಬ ಹಿರೀಕನ ಥರ ತುಂಬ ಸಾಫ್ಟ್ ಆಗಿದ್ಕೊಂಡು ಮನೆ ಕೆಲಸ ಹೆಚ್ಚಾಗಿ ಅಡುಗೆ ಮನೆ ಕೆಲಸವನ್ನು ಯಾರ್ದಿಲ್ಲದ್ರೆ ಅವ್ರು ಒಬ್ಬರೇ ನಿಭಾಯಿಸ್ಕೊಂಡ್ರು, ಎಲ್ರಿಗೂ ಅಡುಗೆ ಮಾಡೋದು ಅದು ಇದು ಕೆಲಸಗಳನ್ನೆಲ್ಲ ಮಾಡ್ಕೊ ಬರ್ತಿದ್ದಾರೆ. ಹಂಗಾಗಿ ನೀವು ಅವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬಾರ್ದಾಗಿತ್ತು. ಜೊತೆಗೆ ಅವ್ರಿಗೂ ಅರ್ಥ ಆಗಲಿಲ್ಲ ಇವ್ರು ಮಾಡಿರೋ ಟ್ರಿಗರ್ ಏನು ಅಂತ. ಫುಲ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಏನು ಈ ಟಾರ್ಚರ್ ಕೊಟ್ಟ ಧ್ರುವಂತು ರಘು ಅವ್ರಿಗೆ ಅಂತ ಗೊತ್ತಿಲ್ಲ. ಆ ಥರ ಮಾತಾಡಿದ್ದಕ್ಕೆ ರಘು ಅವರು ಹೊರಗಡೆ ಬಾ ನಾ ಒಬ್ಬನೇ ನೋಡ್ಕೊತೀನಿ ಅಂತ ಹೇಳಿದ್ರು. ಇದು ಈ ಥರ ಅತಿರೇಕಕ್ಕೆ ಹೋಗ್ತಾ ಇರೋದ್ರಿಂದ ಬಿಗ್ ಬಾಸಲ್ಲಿ ನಿಜವಾಗ್ಲೂ ಕೂಡ ನೋಡೋರ್ಗೊಂದು ಕ್ಯೂರಿಯಾಸಿಟಿ ಇದೆ. ಆದರೆ ಬಿಡ್ತಾ ಇರುವಂಥ ಪ್ರೋಮೋಗಳೆಲ್ಲ ಬರೀ ಗಲಾಟೆಯವನ್ನೇ ಬಿಡ್ತಾವ್ರಲ್ಲ ಬಿಗ್ ಬಾಸ್ ಅವರು. ಒಂದೊಂದು ಟೈಮ್ ಒಂದೊಂದು ಥರ ತೋರಿಸ್ತಾರೆ, ಒಂದೊಂದು ಟೈಮ್ ಒಂದೊಂದು ಥರ ಆಗ್ತದೆ. ನಿಜವಾಗ್ಲೂ ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು ವಾರ 10-12 ದಿವಸ ಐತೆ, ಯಾರು ಫೈನಲ್ಗೆ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಫೈನಲ್ಗೆ ಹೋಗೋಕ್ಕೋಸ್ಕರ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ತಾರೆ. ಆದರೆ ಈ ಡೈರೆಕ್ಟಾಗಿ ಕ್ಯಾಂಡಿಡೇಟ್ಗಳಿಗೆ ಅಂದರೆ ಕಾಂಟೆಸ್ಟೆಂಟ್ಗಳಿಗೆ ನಾಮಿನೇಟ್ ಮಾಡೋದು ಒಂದು ಪ್ರಕ್ರಿಯೆ ನಿಜವಾಗ್ಲೂ ಕೂಡ ಇಷ್ಟೊಂದು ಅತಿರೇಕಕ್ಕೆ ಹೋಗ್ತಿದೆ ಅಂತ ಅನಿಸುತ್ತೆ. ಹಿಂದೆ ಒಂದು 9-10ನೇ ಸೀಸನ್ಗಳಲ್ಲಿ ರೂಮ್ ಕರೆದ್ಬಿಟ್ಟು ಅಲ್ಲಿ ಮಾತಾಡಿಸಿಲ್ಲ, ಆ ಥರ ಮಾಡಿ ಸರಿ ಹೋಯ್ತಿತ್ತು ಏನೋ ಗೊತ್ತಿಲ್ಲ. ಇದು ಸರಿನಾ ತಪ್ಪಾ ನನಗಂತೂ ಗೊತ್ತಿಲ್ಲ. ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಹಿಂದೆ ಮಾಡ್ತಿದ್ದ ರೀತಿ ಮಾಡಿದರೆ ಒಂದು ರೀತಿ ಚೆನ್ನಾಗಿ ಹೋಗ್ತಿತ್ತಾ, ಅಥವಾ ಈ ಥರ ಹಿಂಗೆ ಓಪನ್ ಆಗಿ ಕಂಟೆಸ್ಟೆಂಟ್ಗಳಿಗೆ ನಾಮಿನೇಟ್ ಮಾಡುವಂಥ ಅಧಿಕಾರವನ್ನು ಬಿಗ್ ಬಾಸ್ ಕೊಡ್ತಾ ಇರೋದು ಈಗ 12ನೇ ಸೀಸನ್ನಿಂದ, ಅದು ಒಂಥರ ಮಜಾ ಇರುತ್ತಾ, ನೋಡೋಕ್ಕೆ ಕ್ಯೂರಿಯಾಸಿಟಿ ಇರುತ್ತಾ, ಅಥವಾ ಅವರಲ್ಲಿ ಇನ್ನೂ ನಿಜವಾದ ಒಂದು ವ್ಯಕ್ತಿತ್ವ ಹೊರಗಡೆ ಬೀಳುತ್ತಾ, ಅವರ ನಿಜವಾದ ಅಸಲಿ ಮುಖವಾಡ ಹೊರಗಡೆ ಬೀಳುತ್ತಾ ಅನ್ನೋ ಉದ್ದೇಶಕ್ಕೋಸ್ಕರ ಬಿಗ್ ಬಾಸ್ ಈ ಥರ ಮಾಡ್ತಿರ್ಬೋದಾ? ನಿಮಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ತಿಳಿಸಿ. ಆದರೆ ನಿಮ್ಮ ಪ್ರಕಾರ ಈ ಧ್ರುವಂತನ ಬಹುಪಾಲು ರಘು ಅವರು ನಾಮಿನೇಟ್ ಮಾಡಿರ್ತಾರೆ. ಹಂಗಾಗಿ ರಘುನ ಧ್ರುವಂತ್ ನಾಮಿನೇಟ್ ಮಾಡಿರ್ತಾರೆ. ಆದರೆ ಮನೇಲಿರೋರು ಎಲ್ರಿಗೂ ಕೂಡ ಧ್ರುವಂತ್ ಕಂಡ್ರೆ ಆಗ್ತಾ ಇಲ್ಲ. ಯಾಕೆಂದರೆ ಧ್ರುವಂತು ಸತಾಸಿದ್ದ ಯಾರನ್ನಾರು ನಾನು ಗೆಲ್ಲೋದಕ್ಕಿಂತ ಬೇರೆಯವ್ರು ಗೆಲ್ಲಬಾರ್ದು ಅನ್ನೋ ರೇಂಜ್ಗೆ, ಅದರಲ್ಲೂ ಗಿಲ್ಲಿ ವಿಚಾರದಲ್ಲಂತೂ ಸಿಕ್ಕಾಬಟ್ಟೆ ಟ್ರಿಗರ್ ಆಗ್ತಿದ್ರು. ಆದರೆ ಏನೇ ಇದ್ರೂ ಕೂಡ ಇವರು ಈ ಥರ ಹೊಡೆದಾಡೋ ರೀತಿ, ಕಿಚ್ಚಾಡೋ ರೀತಿ, ಬೈದಾಡೋದು ತುಂಬ ಅತಿರೇಕಕ್ಕೆ ಹೋಗೋ ರೀತಿ ಇರ್ತದೆ. ಇವತ್ತು ಹೆಂಗಿರ್ತಾರೆ, ನಾಳೆ ಒಂದೇ ರೀತಿ ಚೆನ್ನಾಗಿ ಆಗ್ಬಿಟ್ಟಿರ್ತಾರೆ. ಕಾರಣ ಏನು ಅಂತಂದರೆ ಅವರಲ್ಲ, ಬಿಗ್ ಬಾಸ್ ಆ ಥರ ಒಂದೊಂದು ಗೇಮ್ಗಳನ್ನ, ಟಾಸ್ಕ್ಗಳನ್ನ ಕೊಟ್ಟು ಅವ್ರನ್ನ ಅಲ್ಲಲ್ಲೇ ಒಂದು ಮಾಡ್ತಾಯಿದೆ. ಅದು ತುಂಬ ದೊಡ್ಡ ಕ್ಲಿಷ್ಟಕರವಾದಂಥ ಕೆಲಸ. ಯಾಕೆಂದರೆ ಎಷ್ಟೊಂದು ಟಾಸ್ಕ್ಗಳು ಬರ್ತಾಯಿದೆ, ಏನೇನೆಲ್ಲ ಪ್ಲ್ಯಾನ್ ಇದೆ, ಅದೆಷ್ಟು 6 ತಿಂಗಳು 8 ತಿಂಗಳು ಪ್ಲ್ಯಾನ್ ಮಾಡ್ಕೊಂಡು ಅದೆಷ್ಟು ಜನ ಟೀಮ್ ವರ್ಕ್ ಮಾಡ್ತಾರೆ ಗೊತ್ತಿಲ್ಲ ಬಿಗ್ ಬಾಸಲ್ಲಿ. ಯಾಕೆಂದರೆ ಇಷ್ಟೊಂದು ನೀಟಾಗಿ ಆಗಬೇಕು. ಜೊತೆಗೆ ಇದು ಫುಲ್ ಎಪಿಸೋಡ್ ನಡೀತಾ ಇರುತ್ತೆ, 24/7 ನಡೀತಾ ಇರುತ್ತೆ ಇದು ಪ್ರೋಗ್ರಾಮು. ಅದೆಲ್ಲ ಹೇಗೆ ಎಷ್ಟು ಜನ ಹಿಂದೆ ಕೆಲಸ ಮಾಡ್ತಾರಂತ ನಮಗಂತೂ ಗೊತ್ತಿಲ್ಲ. ಈ ಸೀಸನ್ ತೋರಿಸ್ಬೋದು ಅನ್ಕೋತೀನಿ. ಆದರೆ ಈ ಥರ ಹಿಂಗೆ ಇವರೆಲ್ಲ ಹಿಂಗೆ ಜಗಳ ಆಡ್ತಾರೆ, ಫೈಟಿಂಗ್ ಮಾಡ್ತಾರೆ, ಹೊಡೆದಾಡ್ತಾರೆ, ಏನೇನೋ ಮಾಡೋಕ್ಕೆ ರೆಡಿ ಆಗ್ತಾರೆ. ಮನೆಯಿಂದ ಹೊರಗಡೆ ಬಂದ ತಕ್ಷಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದವ್ರು ಎಲ್ಲರೂ ಕೂಡ ನಾನು ಆ ಥರ ಅನ್ಕೊಬಿಟ್ಟಿದ್ದೆ, ಈ ಥರ ಅನ್ಕೊಬಿಟ್ಟಿದ್ದೆ, ಹೊರಗಡೆ ಈ ಥರ ಹೋಗಿದ್ಯಾ, ಅಯ್ಯೋ ನನಗೆ ಅವರು ಅದರಲ್ಲಿ ಹೆಚ್ಚು ಬಹುಪಾಲು ಬಂದವರೆಲ್ಲರೂ ಕೂಡ ಗಿಲ್ಲಿನ ಒಳಗಡೆ ಬೈತಿದ್ದವರೆಲ್ಲರೂ ಕೂಡ, ಅದ್ರಲ್ಲಿ ರಿಷಾ ಗೌಡ ಆಗಿರ್ಬೋದು, ಈಗ ಇವತ್ತು ಬಂದಂಥ ಸ್ಪಂದನ ಆಗಿರ್ಬೋದು, ಈ ಬೇರೆ ಸೂರಜ್ ಆಗಿರ್ಬೋದು, ಅವರೆಲ್ಲರೂ ಕೂಡ ತುಂಬ ಒಂದು ರೀತಿ ಅವ್ರ ಬಗ್ಗೆ, ಗಿಲ್ಲಿ ಬಗ್ಗೆ, ಅಯ್ಯೋ ಆ ಥರನ ಈ ಥರನ, ಗಿಲ್ಲಿ ನಮ್ಗೆ ತುಂಬ ಇಷ್ಟ ಅಂತ ಈಗ ಇಲ್ಲಿ ಹೊರಗಡೆ ಬಂದು ಈ ಜನಗಳ ಒಂದು ಅಭಿಪ್ರಾಯ ನೋಡಿ, ಅವ್ರ ಮನೆಯವರ ಅಭಿಪ್ರಾಯ ನೋಡಿ ಬದಲಾಗ್ತಿದ್ದಾರೆ. ನಿನ್ನೆ ಬರೋ ಟೈಮಲ್ಲಿ ಎಲ್ಲರೂ ಮಾತಾಡಿಸಿ ಗಿಲ್ಲಿನ ಮಾತಾಡಿಸ್ತಾ ಬಂದಂಥ ಸ್ಪಂದನ ಈಗ ಬಂದು ಇಲ್ಲೆಲ್ಲ ಹಲವಾರು ಮೀಡಿಯಾದಲ್ಲೆಲ್ಲ ಇಂಟರ್ವ್ಯೂಗಳು ಕೊಡ್ತಿರೋ ನೋಡ್ತಿದ್ರೆ ಗಿಲ್ಲಿ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ. ಅಂದರೆ ಅಲ್ಲಿ ಮನೆ ಒಳಗಡೆ ಇದ್ದಾಗ ಪಾಪ ಯಾರಿಗೂ ಗೊತ್ತಾಗಲ್ಲ ಯಾರು ಏನು ಎತ್ತ ಅಂತ. ಆದರೆ ಈ ಥರದ ಬೆಳವಣಿಗೆಗಳು ಆಗ್ತಿದೆ. ಆದರೆ ನಾಳೆ ಎಲ್ಲರೂ ಹೊರಗಡೆ ಬಂದಾಗ ಎಲ್ಲರೂ ಕೂಡ ಅನ್ಯೋನ್ಯತೆ ಇರಬೇಕು. ಯಾಕಂದ್ರೆ ಅದೊಂದು ಆಟ ಆಡುವಾಗ ಕೋಪ ತಾಪ ಬರುತ್ತೆ, ಅದಿದ್ರೆ ಆಟ ಆಡೋಕ್ಕೆ ಚಂದ ಇರುತ್ತೆ, ನೋಡೋರು ನಮ್ಮಂಥವ್ರಿಗೂ ಕೂಡ ಖುಷಿ ಇರುತ್ತೆ. ಹಂಗಾಗಿ ಇದು ಒಂದು ಗೇಮ್ ಅಷ್ಟೇ. ಬಿಗ್ ಬಾಸ್ ಅನ್ನೋದೇ ಒಂದು ಗೇಮು. ಅಲ್ಲಿಂದ ಹೊರಗಡೆ ಬಂದ್ಮೇಲೆ ದ್ವೇಷ ಸಾಧಿಸೋದ್ರಲ್ಲಿ ಅರ್ಥ ಇರೋದಿಲ್ಲ. ಆ ರೇಂಜ್ ಹೋಗ್ತಾರಲ್ಲ, ಅದಕ್ಕೆ ಹಂಗೆ ಅನ್ಸುತ್ತೆ ಜನಗಳಿಗೆ. ಎಲ್ಲರೂ ಕೂಡ ಚೆನ್ನಾಗಿ ಆಡಲಿ. ಆದರೆ ನಿಮ್ಮ ಪ್ರಕಾರ ಇವರಿಬ್ಬರ ತಿಕ್ಕಾಟದಲ್ಲಿ ರಘು ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರ, ಅಥವಾ ಧ್ರುವಂತು ರಘು ಅವ್ರನ್ನ ತುಂಬ ಟ್ರಿಗರ್ ಮಾಡ್ತಾ ಇದ್ದಾನ, ನಮಗೆ ಗೊತ್ತೈತಿಲ್ಲ. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ನೋಡ್ತೀರಿ. ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್
ತುಂಬಾ ಜನ ಮಾಡ್ತಾ ಇದ್ದಾರೆ, ನೀವು ಕೂಡ ನೋಡ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ರೀತಿ ಆಸ್ತಿ ಇದ್ದಂಗೆ. ನನ್ನ ಒಂದು ಚಾನಲ್ ಇಷ್ಟು ಜನ ಇದ್ದಾರೆ ಅನ್ನೋದೊಂದು ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು.